ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಕರಣಕ್ಕೆ ಕರ್ನಾಟಕ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಕರ್ನಾಟಕ ಹೈಕೋರ್ಟ್ನಿಂದ ಈ ಮೂಲಕ ಡಿಕೆಶಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಎಫ್ಐಆರ್ ರದ್ದು ಕೋರಿ ಡಿಕೆ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆ ಅರ್ಜಿಯನ್ನ ಪರಿಗಣನೆ ತೆಗೆದುಕೊಂಡಂತಹ ಕರ್ನಾಟಕ ಹೈಕೋರ್ಟ್ ಈಗ ತಡೆಯಾಜ್ಞೆಯನ್ನ ನೀಡಿದೆ. ಎಫ್ಐಆರ್ ರದ್ದು ಕೋರಿ ಅವರು ಅರ್ಜಿಯನ್ನ ಹಾಕಿದ್ರು. ಡಿಕೆ ಶಿವಕುಮಾರ್ ಮೇಲೆ ಸಿಬಿಐ ಪ್ರಕರಣ ದಾಖಲಾಗಿತ್ತು. ಸಿಬಿಐ ತನಿಖೆಯನ್ನೇ ವೈಖರಿಯನ್ನ ಪ್ರಶ್ನೆ ಮಾಡಿದ್ರು ಡಿಕೆಶಿ ಪರ ವಕೀಲರು. ತನಿಖೆ ಮುಗಿಯೋದಕ್ಕೆ 6 ತಿಂಗಳ ಕಾಲಾವಕಾಶ ಬೇಕು ಅಂತ ಈ ಸಂದರ್ಭದಲ್ಲಿ ಸಿಬಿಐ ಕೋರ್ಟ್ಗೆ ಹೇಳುತ್ತೆ. ತನಿಖೆಯ ಪ್ರಗತಿಯ ವರದಿಯನ್ನು ಸಲ್ಲಿಸೋದಕ್ಕೆ ಆ ಸಂದರ್ಭದಲ್ಲಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಆಗ ತನಿಖಾಧಿಕಾರಿ ಕೇಳಿ ಹೇಳಬೇಕು ಅಂತ ಹೇಳಿದ್ದಾರೆ ಸಿಬಿಐ ಪರ ವಕೀಲರು. ಈಗ ಡಿಕೆ ಪರ ವಕೀಲರ ವಾದವನ್ನ ನಾವು ತೋರಿಸ್ತಾ ಇದ್ದೀವಿ. ಅವ್ರು ಹೇಳೋದು ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಅವರ ಕುಟುಂಬಸ್ಥರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ದೂರನ್ನ ದಾಖಲಿಸ್ತಾ ಇದ್ದಾರೆ. ಸಿಬಿಐ ಕಾನೂನಿಗೆ ವಿರುದ್ಧವಾಗಿ ದೂರನ್ನ ದಾಖಲಿಸಿದೆ. ಚುನಾವಣಾ ಸಂದರ್ಭದಲ್ಲಿ ಹಿಂಸೆಯನ್ನ ಕೊಟ್ಟು ಮಗಳ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅನ್ನೋದು ಸಿಬಿಐ ಪರ ವಾದ. ಇದು ರಾಜ್ಯ ಸರ್ಕಾರ ಮನವಿ ಮಾಡಿತ್ತು, ಅದನ್ನ ಆಧರಿಸಿ ನಾವು ತನಿಖೆಯನ್ನ ಮಾಡ್ತಾ ಇದ್ದೇವೆ ಅನ್ನೋದು ಸಿಬಿಐ ವಾದ. ಆದ್ರೆ ಭ್ರಷ್ಟಾಚಾರ ಆರೋಪದಡಿ ತನಿಖೆಯನ್ನ ಆರಂಭಿಸಿದ್ದೇವೆ ಅನ್ನುವಂತಹ ಒಂದು ವಾದವನ್ನ ಸಿಬಿಐ ಹೇಳಿದ್ದು ಆಲ್ರೆಡಿ 44% ಹೆಚ್ಚುವರಿ ಆಸ್ತಿ ಗಳಿಕೆ ಬಗ್ಗೆ ಎಫ್ಐಆರ್ ಅಲ್ಲಿ ಉಲ್ಲೇಖ ಆಗಿದೆ ಅನ್ನೋದು ಸಿಬಿಐ ವಾದವನ್ನ ಮಂಡಿಸಿದೆ. ಮಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆ ಕಾರಣಕ್ಕಾಗಿ ನೋಟಿಸ್ ಅನ್ನ ಕೊಟ್ಟಿರೋದು. ಮಗಳ ಫೀಸ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ನಿನ್ನೆ ಡಿಕೆ ಶಿವಕುಮಾರ್ ಹೇಳ್ತಾ ಇದ್ರು, ನಾನು ಇದೇ ವಿಚಾರವನ್ನ ಇಟ್ಟುಕೊಂಡು ಪತ್ರ ಬರೀಬೇಕು ಅಂತ ಇದ್ದೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ನಿಮ್ಮ ತನಿಖಾ ವೈಖರಿ ಯಾವ ರೀತಿಯಾಗಿದೆ, ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಅಂತ ಇವತ್ತು ಹೈಕೋರ್ಟ್ಗೆ ಹೋಗಿದ್ದಾರೆ. ಕರ್ನಾಟಕ ಹೈಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನ ತಂದಿದ್ದಾರೆ. ಚುನಾವಣಾ ಸಂದರ್ಭದಲ್ಲಿ ಹಿಂಸೆಯನ್ನ ನೀಡಲಾಗ್ತಾ ಇದ್ದು ಕುಟುಂಬ ಸದಸ್ಯರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರೀತಾ ಇದ್ದಾರೆ. ಡಿಕೆ ಶಿವಕುಮಾರ್ ಮಗಳಿಗೂ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಡಿಕೆಶಿ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಹೈಕೋರ್ಟ್ ಈಗ ಮಧ್ಯಂತರ ತಡೆಯಾಜ್ಞೆಯನ್ನ ನೀಡಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಈಗ ಸಿಬಿಐ ಪರ ವಾದ ಹಾಗೇನೆ ಡಿಕೆಶಿ ಪರ ವಕೀಲರ ವಾದ ಆಗಿದೆ. ಕರ್ನಾಟಕ ಹೈಕೋರ್ಟ್ ಯಾವ ರೀತಿಯಾಗಿ ಮಧ್ಯಂತರ ತಡೆಯನ್ನ ನೀಡುವಂತಹ ಸಂದರ್ಭದಲ್ಲಿ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದೆ ಗಂಗಾಧರ್? ನವಿತಾ ಜೈನ್ ಡಿಕೆ ಶಿವಕುಮಾರ್ ವಿರುದ್ಧ ಇನ್ನು ಸಿಬಿಐನಲ್ಲಿ ಒಂದು ಎಫ್ಐಆರ್ ಆಗಿತ್ತು. ಆ ಎಫ್ಐಆರ್ ನ ರದ್ದು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕೊಳ್ಳಲಾಗಿತ್ತು. ಆದ್ರೆ ಸುದೀರ್ಘವಾದಂತಹ ವಿಚಾರಣೆಯ ಬಳಿಕ ಇವತ್ತು ವಾದ ವಿವಾದಗಳ ಬಳಿಕವಾಗಿ ಇವತ್ತು ಡಿಕೆಶಿಗೆ ಅಂದ್ರೆ ಮುಂದಿನ ವಿಚಾರಣೆ ಫೆಬ್ರವರಿ 24ರವರೆಗೂ ಕೂಡ ಈ ಒಂದು ತನಿಖೆಗೆ ಮಧ್ಯಂತರ ತಡೆಯನ್ನ ಅಲ್ಲಿ ಹೈಕೋರ್ಟ್ ಕೊಟ್ಟಿರುವಂತದ್ದು. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ಗೆ ಸದ್ಯಕ್ಕೆ ರಿಲೀಫ್ ಸಿಕ್ಕಂತಾಗಿದೆ. ಪ್ರಮುಖವಾಗಿ ಇಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಜಾಧವ್ ಅವರು ಒಂದು ಹೈಕೋರ್ಟ್ ಅಲ್ಲಿ ಆ ಒಂದು ವಾದವನ್ನ ಮಾಡಿದ್ರು. ಜೊತೆಗೆ ಆ ಸಿಬಿಐ ಪರವಾಗಿ ಕೂಡ ವಕೀಲರು ವಾದವನ್ನ ಮಾಡಿ ಸುದೀರ್ಘವಾಗಿ ಸುಮಾರು 1 ಗಂಟೆಗಳ ಕಾಲ ಇವತ್ತು ವಾದ ನೀಡಲಾಗಿರುವಂತದ್ದು. ಈ ಮೂಲಕವಾಗಿ ಮುಂದಿನ ವಿಚಾರಣೆ 24ರವರೆಗೂ ಕೂಡ ಅವರ ತನಿಖೆಗೆ ಮಧ್ಯಂತರ ತಡೆ ನೀಡಿರುವಂತದ್ದು. ಹೀಗಾಗಿ ಸದ್ಯಕ್ಕೆ ಡಿಕೆ ಶಿವಕುಮಾರ್ಗೆ ರಿಲೀಫ್ ಸಿಕ್ಕಂತಾಗಿದೆ. ಮತ್ತೆ ಇನ್ನೊಂದು ಚುನಾವಣಾ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿಂಸೆ ಕೊಡ್ತಾ ಇದೆ. ಮತ್ತೆ ಕುಟುಂಬದ ಸದಸ್ಯರಿಗೆ ನೋಟಿಸ್ ಕೊಟ್ಟು ಪದೇ ಅವರಿಗೆ ವಿಚಾರಣೆಯನ್ನ ಕಡಿತಾ ಇದ್ದಾರೆ. ಜೊತೆಗೆ ಇತ್ತೀಚೆಗೆ ಮಗಳಿಗೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಕುಟುಂಬಕ್ಕೆ ಕಿರುಕುಳ ಕೊಡಲಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಡಿಕೆಶಿ ಪರ ವಕೀಲರಾಗಿರುವಂತಹ ಜಾಧವ್ ಅವರು ಒಂದು ವಾದವನ್ನ ಮಂಡನೆ ಮಾಡಿದ್ರು. ಜೊತೆಗೆ ಆದ್ರೆ ಈ ಒಂದು ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದಂತಹ ಸಿಬಿಐ ಪರ ವಕೀಲರು ಮಗಳ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಲಾಗಿದೆ. ಹೀಗಾಗಿ ಅವರನ್ನ ವಿಚಾರಣೆಗೆ ಏನೋ ಅವರ ಮೂಲ ಯಾವ್ದು ಎಲ್ಲಿಂದ ಆಸ್ತಿಯನ್ನ ಇದು ಮಾಡಿಕೊಂಡು ನಾವು ಇವರಿಗೆ ನೋಟಿಸ್ ಕೊಟ್ಟು ನಾವು ವಿಚಾರಣೆಯನ್ನ ರಚನೆ ಮಾಡ್ತಾ ಇದ್ರಿ, ಅದರ ಮೂಲವನ್ನ ತಿಳಿದುಕೊಂಡಿದ್ದೀವಿ ಅಂತ ಹೇಳಿ ಸಿಬಿಐ ಪರವಾಗಿ ವಕೀಲರು ವಾದವನ್ನ ಮಾಡಿದ್ರು. ಆದ್ರೆ ಇದರ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಮನವಿಯನ್ನ ಆಧರಿಸಿ ಸಿಬಿಐ ಭ್ರಷ್ಟಾಚಾರ ಆರೋಪದಡಿ ಒಂದು ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಹಾಗೆ 44% ಹೆಚ್ಚುವರಿ ಆಸ್ತಿ ಗಳಿಕೆ ಮಾಡಲಾಗಿದೆ ಅಂತ ಹೇಳಿ ಎಫ್ಐಆರ್ ಅನ್ನ ಮಾಡಿದ್ದಾರೆ. ಸಿಬಿಐ ತನಿಖೆ ವೈಖರಿಯನ್ನು ಆದ್ರೆ ಈ ರೀತಿ ಮಾಡಿರುವಂತದ್ದು ಸರಿಯಲ್ಲ ಅನ್ನೋ ರೀತಿಯಲ್ಲಿ ಡಿಕೆಶಿ ಪರ ವಕೀಲರು ವಾದವನ್ನ ಮಂಡನೆ ಮಾಡಿರುವಂತದ್ದು. ಅಂದ್ರೆ ಸುದೀರ್ಘವಾದ ಡಿಕೆಶಿ ಮತ್ತೆ ಸಿಬಿಐ ಪರ ವಕೀಲರು ಇಬ್ಬರು ವಕೀಲರು ಕೂಡ ವಾದ ವಿವಾದನ ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಡಿಕೆ ಶಿವಕುಮಾರ್ಗೆ ಸಿಬಿಐನ ಒಂದು ತನಿಖಾ ವಿಚಾರವಾಗಿ ಇವತ್ತು ರಿಲೀಫ್ ಸಿಕ್ಕಂತಾಗಿರುವಂತದ್ದು. ಮುಂದೆ ವಿಚಾರಣಾ ಹಂತದಲ್ಲಿ ಯಾವ ರೀತಿ ಒಂದು ಇದು ಬರುತ್ತೆ ಅಂತ ತೀರ್ಪು ಬರುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಎಲ್ಲೋ ಒಂದ್ ಕಡೆ ದಿನದಿಂದ ಅದು ವಾದ ವಿವಾದ ಕಂಟಿನ್ಯೂ ಆಗ್ತಾ ಇತ್ತು. ಇವತ್ತು ರಿಲೀಫ್ ಸಿಕ್ಕಂತಾಗಿರುವಂತದ್ದು. ನವಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.